ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 15 ಸೆಪ್ಟೆಂಬರ್ಗೆ ನಮ್ಮ ಬೆಂಗಳೂರು ಬುಲ್ಸ್ ಬಂದ್ಬಿಟ್ಟು ತೆಲುಗು ಟೈಟನ್ಸ್ ಎದುರಿಗೆ ತನ್ನ 7ನೆಯ ಪಂದ್ಯವನ್ನು ಆಡಲಿದೆ. ಮತ್ತು ಫ್ರೆಂಡ್ಸ್, ಈ ಪಂದ್ಯವು ಈ ಎರಡೂ ತಂಡಗಳಿಗೆ ತುಂಬಾ ಇಂಪಾರ್ಟೆಂಟ್ ಪಂದ್ಯ. ಯಾಕೆಂದರೆ ಎರಡೂ ತಂಡಗಳು ಪೀಕಿನಲ್ಲಿ 6 ಪಂದ್ಯವನ್ನು ಆಡಿದ್ದು 3ರಲ್ಲಿ ಗೆದ್ದು 3ರಲ್ಲಿ ಸೋತಿದೆ. ಹಾಗಾಗಿ ಈ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ ಅವರು ಪಾಯಿಂಟ್ಸ್ ಟೇಬಲಲ್ಲಿ ಒಂದು ಬಲಿಷ್ಠ ಪೊಸಿಷನ್ಗೆ ಬರುತ್ತಾರೆ. ಹಾಗಾಗಿ ಈ ಮ್ಯಾಚ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕೆಂದರೆ ಎರಡೂ ತಂಡಗಳು ಕೂಡ ತುಂಬಾ ಸ್ಟ್ರಾಂಗ್ ಇದೆ. ಹಾಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಪಂದ್ಯದ ಪ್ರಿವ್ಯೂವನ್ನು ಮಾಡೋಣ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ನಾವು ಇನ್ನೂ ತರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನಾವು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ಹೆಡ್ ಟು ಹೆಡ್ ಮ್ಯಾಚಸ್ಗಳ ಬಗ್ಗೆ ಮಾತಾಡೋದಾದರೆ, ಸೊ ಈ ಎರಡು ತಂಡಗಳು ಬಂದ್ಬಿಟ್ಟು ಪಿಕೆಯಲ್ಲಿ ಟೋಟಲ್ ಆಗಿ 25 ಪಂದ್ಯವನ್ನು ಆಡಿದೆ. ಮತ್ತು 25 ಪಂದ್ಯಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ 16 ಪಂದ್ಯವನ್ನು ಗೆದ್ದರೆ ತೆಲುಗು ಟೈಟನ್ಸ್ ಕೇವಲ 5 ಪಂದ್ಯವನ್ನು ಅಷ್ಟೇ ಗೆದ್ದಿದೆ. ಮತ್ತು ಇದರಲ್ಲಿ 4 ಪಂದ್ಯಗಳು ಟೈ ಆಗಿದೆ. ಹಾಗಾಗಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋದಾದರೆ ನಮ್ಮ ತಂಡ ತುಂಬಾನೇ ಎದುರಿದೆ. ಆದರೆ ಇದನ್ನು ಬಿಟ್ಟು ನಾವೀಗ ಪ್ರೆಸೆಂಟ್ ಬಗ್ಗೆ ಮಾತಾಡೋದಾದರೆ, ನಿನ್ನೆ ತೆಲುಗು ಟೈಟನ್ಸ್ ಅವರು ಪುಣೇರಿ ಪಲ್ಟನ್ಸ್ ಎದುರಿಗೆ ಪಂದ್ಯವನ್ನು ಸೋತಿದ್ದಾರೆ. ಅದೇ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಅವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅನ್ನು ಸೋಲಿಸಿ ಬರ್ತಾ ಇದ್ದು ಕಳೆದ ಪಂದ್ಯವನ್ನು ಗೆದ್ದಿರುವುದರಿಂದ ಇಲ್ಲಿ ಬೆಂಗಳೂರು ಬುಲ್ಸ್ನ ಕಾನ್ಫಿಡೆನ್ಸ್ ತೆಲುಗು ಟೈಟನ್ಸ್ ಗಿಂತ ತುಂಬಾನೇ ಜಾಸ್ತಿ ಇರುತ್ತೆ. ಆಮೇಲೆ ನಾವಿಲ್ಲಿ ನಮ್ಮ ತಂಡಕ್ಕೆ ತೆಲುಗು ಟೈಟನ್ಸ್ ನ ಯಾವ ಕೆಲವು ಆಟಗಾರರು ಥ್ರೆಟ್ ಆಗಬಹುದು ಅಂತ ನೋಡೋದಾದ್ರೆ, ಸೊ ಮೊದಲಿಗೆ ಬಂದ್ಬಿಟ್ಟು ಮೇನ್ ರೇಡರ್ಗಳಾದ ಭರತ್ ಹುಡ್ಡಾ ಮತ್ತು ವಿಜಯ್ ಮಲಿಕ್ ಅವರು ನಮಗೆ ಮೇನ್ ಥ್ರೆಟ್ ಆಗಬಹುದು. ಯಾಕೆಂದರೆ ಈ ಇಬ್ಬರು ಇತ್ತೀಚೆಗೆ ಉತ್ತಮವಾದ ಫಾರ್ಮ್ ಅಲ್ಲೇ ಇದ್ದು ನಮ್ಮ ಬೆಂಗಳೂರು ಬುಲ್ಸ್ಗೆ ಕೂಡ ಸ್ವಲ್ಪ ಕಾಟವನ್ನು ಕೊಡುತ್ತಾರೆ. ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಅಂತ. ನಮ್ಮ ತಂಡದ ಕಾರ್ನರ್, ಕವರ್ ಈ ಎಲ್ಲ ಆಟಗಾರರು ತುಂಬಾನೇ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಈ ಇಬ್ಬರು ರೈಡರ್ ಅನ್ನು ಹಿಡಿಯೋದು ನಮಗೆ ಅಷ್ಟೇನು ದೊಡ್ಡ ವಿಷಯವಲ್ಲ. ಹಾಗಾಗಿ ನಾವಿಲ್ಲಿ ನೋಡೋದಾದ್ರೆ ಅವರ ರೇಡಿಂಗ್ ಗಿಂತ ನಮ್ಮ ಡಿಫೆನ್ಸೇ ಅವರಿಗೆ ದೊಡ್ಡ ಥ್ರೆಟ್ ಆಗುತ್ತೆ. ಆಮೇಲೆ ನಾವಿಲ್ಲಿ ಅವರ ಡಿಫೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಅವರ ಡಿಫೆನ್ಸ್ ಅಲ್ಲಿ ಅಂಕಿತ್ ಜಾಗ್ಲನ್ ಮತ್ತು ಶುಭಮ್ ಶಿಂದೆ ಅಂತ ಇಬ್ಬರು ಉತ್ತಮವಾದ ಡಿಫೆಂಡರ್ಗಳು ಇದ್ದಾರೆ. ಆದರೆ ಇವರ ಎದುರಿಗೆ ನಮ್ಮ ತಂಡದಲ್ಲಿ ಅಲಿರೇಜಾ ಮಿರ್ಜಾನ್, ಆಶಿಶ್ ಮಲಿಕ್, ಗಣೇಶ ಬಿ ಮತ್ತು ಆಕಾಶ್ ಶಿಂದೆ ಅಂತ ಅದ್ಭುತವಾದಂತಹ ರೇಡರ್ಗಳು ಇದ್ದು ನಮ್ಮ ರೇಡರ್ಗಳಿಗೆ ಇವರ ಡಿಫೆನ್ಸ್ ಮುಂದೆ ಪಾಯಿಂಟ್ಸ್ ಅಂತ ತರೋದು ಅಷ್ಟೇನು ದೊಡ್ಡ ವಿಷಯವಲ್ಲ. ಹಾಗಾಗಿ ನನ್ನ ಪ್ರಕಾರ ಅಂತೂ ನಾಳೆ ಪಂದ್ಯದಲ್ಲಿ ಖಂಡಿತವಾಗಿಯೂ ನಮ್ಮ ಬುಲ್ಸೇ ಗೆಲ್ಲೋದು. ಯಾಕೆಂದ್ರೆ ಬುಲ್ಸ್ ಇಲ್ಲಿ ಸತತವಾಗಿ 3 ಪಂದ್ಯವನ್ನು ಗೆದ್ದಿರುವುದರಿಂದ ನಮ್ಮ ಕಾನ್ಫಿಡೆನ್ಸ್ ಅಂತ ಟಾಪ್ ಲೆವೆಲ್ ಅಲ್ಲಿ ಇರುತ್ತೆ. ಅದೇ ಇನ್ನೊಂದು ಕಡೆ ತೆಲುಗು ಟೈಟನ್ಸ್ ಅವರು ಲಾಸ್ಟ್ ಪಂದ್ಯವನ್ನು ಸೋತಿದ್ದು ಅವರಿಗೆ ಈಗ ಈ ಪಂದ್ಯವನ್ನು ಗೆಲ್ಲಲೇಬೇಕಂತ ತುಂಬಾನೇ ಪ್ರೆಷರ್ ಇರುತ್ತೆ. ಹಾಗಾಗಿ ಇವರ ಬಳಿ ಹೆಚ್ಚು ಪ್ರೆಷರ್ ಇರುವುದರಿಂದ ಇವರು ಈ ಪಂದ್ಯವನ್ನು ಸೋಲುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಮತ್ತೆ ನಿಮಗೆ ಏನಿಸುತ್ತೆ, ಈ ಪಂದ್ಯವನ್ನು ಯಾರು ಗೆಲ್ಲಬಹುದು? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.